ಯಾಕೆ ಸುಬ್ಬು ಇಷ್ಟೊತ್ತಲ್ಲಿ ಹಿಂಗೆ ಕೇಳ್ತಾ ಇದೆಯಾ? ಒಂದ್ಸಲ ಫೋನ್ ಮಾಡ್ಲಾ? ಬೇಡ ಸುಬ್ಬು, ಮಲಗಿರ್ತಾಳೆ. ನಮ್ಮ ಮುಂದೆನೆ ಬಸ್ಸಲ್ಲಿ ಹೋದ್ಲಲ್ಲ, ಆರಾಮಾಗಿ ಹೋಗಿ ತಲುಪ್ತಾಳೆ. ಈಗ ಏನಾದರೂ ಫೋನ್ ಮಾಡಿದ್ರೆ ಅವಳಿಗೂ ಗಾಬರಿ ಆಗುತ್ತಲ್ವಾ? ಅನು ನಮಗೆ ಏನು ಹೇಳಲೇ ಇಲ್ಲ. ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಗಿದೆ ಅಂದ್ಲು, ಹೊರಟು ನಿಂತ್ಲು, ಹೊರಟೇ ಬಿಟ್ಲು. ಮೊದಲಾಗಿದ್ರೆ ಎಲ್ಲ ಹೇಳ್ತಿದ್ಲು. ಸುಬ್ಬು, ಮಗಳು ದೊಡ್ಡೋಳಾಗಿದ್ದಾಳೆ ಅಂತ ನಮ್ಗೆ ಇನ್ನೆಂಗ ಅರ್ಥ ಆಗ್ಬೇಕು ಹೇಳು? ಅವಳೇ ಜವಾಬ್ದಾರಿ ತಗೋತಿದ್ದಾಳೆ, ಧೈರ್ಯವಾಗಿ ಹೋಗಿ ಬರ್ತೀನಿ ಅಂತ ಹೋಗಿದ್ದಾಳೆ. ಹೆಣ್ಮಕ್ಳು ನಮ್ಮ ಕಾಲದಲ್ಲಿ ಇದ್ದಂಗಿಲ್ಲ ಸುಬ್ಬು. ಈಗ ಸಾಧಿಸ್ಬೇಕು, ಎಲ್ರ ಮುಂದೆ ನಾವು ತಲೆ ಎತ್ಕೊಂಡು ಓಡಾಡ್ಬೇಕು ಅನ್ನೋದು ಅವ್ರಿಗೆ ಬಂದಿದೆ. ಮೊದ್ಲೆಲ್ಲ ಐಸ್ ಕ್ರೀಮ್ ತಗೋಬೇಕಂದ್ರೆ ನಮ್ಮ ಹತ್ರ ಆಟ ಮಾಡ್ತಿದ್ಲು, ಈಗ ನಮ್ಗೆ ತಂದ್ಕೊಡಲ್ವಾ? ಎಲ್ಲ ಬದಲಾಗಿದೆ ಸುಬ್ಬು, ಅದಕ್ಕೆ ನಾವು ಹೊಂದ್ಕೋಬೇಕು ಅಷ್ಟೇ. ಈ ವಿಷಯದಲ್ಲಿ ನೀನು ನಾನಾಗೋದೆ, ನಾನು ನೀನಾಗೋದೆ. ಮಗಳು ಕಳಿಸ್ದಾಗಿಂದ ಯಾವ ವಿಷಯದಲ್ಲೂ ಆಸಕ್ತಿನೇ ಇಲ್ಲ. ಸುಬ್ಬು, ಸುಮ್ಮನೆ ಯೋಚನೆ ಮಾಡ್ಬೇಡ, ಮಲ್ಕೋ. ಅನುಗೆ ಬಸ್ಸಲ್ಲಿ ನಿದ್ದೆ ಬರಲ್ಲ ಪುಷ್ಪ, ಅಭ್ಯಾಸ ಇಲ್ವಲ್ಲ. 10 ರೂಪಾಯಿ ಕೊಟ್ರೆ ಜೋಪಾನವಾಗಿ ವಾಪಸ್ ತಂದು ಕೊಡೋಳು. ಇವತ್ತು ನಮ್ಮನ್ನು ಸಾಕೋದಕ್ಕೆ ದುಡ್ಕೊಂಡು ಬರ್ತೀನಿ ಅಂತ ಅಷ್ಟು ದೂರ ಹೋಗಿದ್ದಾಳೆ. ಮನ್ಸಿಗೆ ಕಷ್ಟ ಆದ್ರೂ ಅದೊಂಥರ ಗರ್ವನೇ ಅಲ್ವಾ ಸುಬ್ಬು? ಗಂಡು ಮಗ ಇಲ್ಲ ಅಂತ ಒಂದು ದಿನ ಕೊರಗೋ ಹಾಗೆ ಮಾಡ್ಲಿಲ್ಲ. ನೋಡ್ದ ನಮ್ಮ ಮಗಳನ್ನ, ಮನ್ಸ್ ಮಾಡಿದ್ರೆ ಕೆಲ್ಸ ಬೇಡ ಅಂತ ಮನೇಲಿರ್ಬೋದಾಗಿತ್ತು. ಆದ್ರೆ ಅಪ್ಪ ಅಮ್ಮ ಕಷ್ಟ ಪಡಬಾರ್ದು ಅಂತ ಹುಬ್ಳಿಗೆ ಹೋಗೋಕ್ಕೂ ಒಪ್ಕೊಂಡ್ಲು. ಕಷ್ಟ ಏನನ್ನೋದು ಗೊತ್ತಿದೆ ಸುಬ್ಬು ನಮ್ಮ ಮನೆಗೆ. ನೋಡ್ತಾ ಇರು, ಒಂದಲ್ಲ ಒಂದಿನ ಅವಳು ಎಷ್ಟು ಎತ್ತರಕ್ಕೆ ಏರ್ತಾಳೆ ಅಂತ. ನಿಜ, ಅವಳು ಒಳ್ಳೆ ಮನ್ಸಿಗೆ ಅದೃಷ್ಟನೇ ಹುಡ್ಕೊಂಡ್ ಬರುತ್ತೆ. ಏನ್ ಮಾಡ್ತಿದ್ದೆ ಸುಬ್ಬು? ನನ್ನ ಸಮಾಧಾನಕ್ಕೆ ಎಲ್ಲಿವರೆಗೂ ಹೋಗಿದ್ದಾಳೆ ಅಂತ ಫೋನ್ ಮಾಡಿ ತಿಳ್ಕೊತೀನಿ. ಕೇಳೋದ್ ಮಾತೆ ಕೇಳಲ್ವಲ್ಲ ಸುಬ್ಬು ನೀನು? ಸುಮ್ಮನೆ ಮಲ್ಕೋ, ಬೆಳಗ್ಗೆ ಎದ್ದು ಫೋನ್ ಮಾಡುವಂತೆ. ನಾವಿಲ್ಲಿಷ್ಟು ಒದ್ದಾಡ್ತಿದ್ದೀವಿ ಅಂತ ಗೊತ್ತಾದ್ರೆ ಆ ಮಗುನು ಅಲ್ಲಿ ಒದ್ದಾಡಲ್ವಾ? ನಿನ್ಗಿದೆಲ್ಲ ಗೊತ್ತಾಗಲ್ಲ. ನಾವೆದ್ದಿರೋಷ್ಟೊತ್ತು ಅವಳ ನೆನಪೇ ಆಗ್ತಿರ್ತದೆ. ಈಗ ಮಲ್ಕೋ, ಮಲ್ಕೋ ಸುಬ್ಬು. ಸೋತೆ ಅಂತ ನೀವು ಒಪ್ಕೊಂಡ್ರೆ ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಹೇಳ್ಕೋಬೇಕು ಅನ್ನೋ ಭಯನಾ ಸರ್? ಏನಫ್ ಅನ್ನು,
ನೀನು ಹುಬ್ಬಳ್ಳಿಗೆ ಹೋಗ್ತಾ ಇಲ್ಲ ಅಷ್ಟೇ. ಸರ್ ಡ್ರೈವರ್, ಬಸ್ ನಿಲ್ಸಿ. ಏನ್ ಸರ್ ನಿಮ್ ಕಾಟ? ಅಣ್ಣ ಏನು ಇಲ್ಲ ಅಣ್ಣ. ಬಸ್ ನಿಲ್ಸಿ. ಸರ್ ಇಲ್ಲ ಸರ್, ನಾನು ಬರಲ್ಲ. ಅನು, ಬಾ ನನ್ನ ಜೊತೆ. ರೀ, ಬಸ್ ನಿಲ್ಸ್ರಿ. ರೀ ಕಂಡಕ್ಟ್ರೆ, ಫಸ್ಟ್ ಇವ್ರಿಬ್ರನ್ನ ಕೆಳಗಡೆ ಇಳಿಸ್ರಿ. ಏನ್ ಸರ್ ಇಳಿತೀರಾ? ನಾವೆಲ್ಲ ಒಟ್ಟಾಗಿ ನಿಮ್ಮನ್ನ ಇಳಿಸಿಲ್ಲ. ಅನು, ನೀನು ಇಳಿಲಿಲ್ಲ ಅಂತಂದ್ರೆ ನಾನು ಬಸ್ ನಾ ಮುಂದಕ್ಕೆ ಹೋಗೋಕ್ ಬಿಡಲ್ಲ. ಸರ್ ಪ್ಲೀಸ್ ಹೊರಡಿ ಇಲ್ಲಿಂದ. ನಿಮ್ಗೆ ಗೊತ್ತಿರೋನಮ್ಮ, ನಿಮ್ಗೆ ಇಷ್ಟಿಲ್ಲ ಅಂದ್ರೆ? ಇಲ್ಲ ಅಣ್ಣ, ನಾನು ಇಳಿತೀನಿ. ಈ ಕೆಲಸ ಮೊದಲೇ ಮಾಡೋದಲ್ವಮ್ಮ? ಈ ಬಸ್ ಹತ್ತಮ್ಮ. ಹಲೋ, ಇವ್ರು ನೋಡಿದ್ದೀರಾ? ಇದೇನ್ ಸರ್ ಇದು? ಬಸ್ ಸ್ಟಾಪಲ್ಲಿ ಒಳ್ಳೆ ಟ್ರೈನ್ ಗಾಡಿ ತರ ಒಬ್ರಿಂದ ಒಬ್ರು ಬರ್ತಾನೆ ಇದ್ದೀರಾ. ನಿಮ್ಮನ್ನ ಹುಡ್ಕೊಂಡು ಯಾರು ಬರ್ತಾರಾ? ಹಾಗಿದ್ರೆ ಇವ್ರು ಇಲ್ಲಿ ಬಂದಿದ್ರಾ? ಹಾ ಬಂದಿದ್ರು. ಹುಬ್ಳಿಗೆ ಬಸ್ ಎಷ್ಟು ಗಂಟೆಗೆ ಅಂತ ಕೇಳ್ಕೊಂಡು ಹೋದ್ರು ಸರ್. ಎಲ್ಲಿ ಹೋದ್ರು ಅಂತ ಗೊತ್ತಾ? ಅದು ಗೊತ್ತಿಲ್ಲ ಸರ್, ಕೇಳಿದ್ರು ಹೋದ್ರು. ಅನು, ಅನು ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೋ. ನಾನು ಹಿಂದೆ ಬರಬೇಡಿ ಸರ್. ಹಾಗಿದ್ದಿದ್ರೆ ಬಸ್ಸಲ್ಲೇ ಬಿಟ್ಟು ಬರ್ತಾ ಇದ್ದೆ. ಬಿಟ್ಟು ಬರಬೇಕಿತ್ತು, ನಾನು ಅದನ್ನೇ ಅಲ್ವಾ ಕೇಳ್ಕೊಂಡಿದ್ದು. ಅನು, ಅನು ನಿಂತ್ಕೋ. ಅನು, ಸರಿ ನಿಂತ್ಕೊಂಡೆ. ಈಗ ನನಗೆ ಉತ್ತರ ಕೊಡ್ತೀರಾ? ನೀವು ದೇವಸ್ಥಾನಕ್ಕೆ ಬಂದಿದ್ದು ನಿಜ ತಾನೆ? ನನ್ನ ಕಾರಿಂದ ನಾವು ತುಂಬಾನೇ ದೂರ ಬಂದ್ಬಿಟ್ಟಿದ್ದೀವಿ. ಸರ್ ಮಾತು ಬದಲಾಯಿಸ್ಬೇಡಿ. ನಾನು ಫೋನ್ ಮಾಡಿ ಯಾರನ್ನಾದರೂ ಕರ್ಸ್ಕೋತೀನಿ. ಕರೆಸ್ಕೊಳ್ಳಿ. ಛೇ, ನೆಟ್ವರ್ಕೇ ಸಿಗ್ತಾ ಇಲ್ಲ. ಅನು, ಅನು ನಿಂತ್ಕೋ. ಅನು, ಅನು ನಿಂತ್ಕೋ. ದೇವಸ್ಥಾನದಲ್ಲಿ ಕಂಬದಿಂದ ನಿಂತಿರ್ಬೇಕಾದ್ರೆ ನಾನು ಬಂದು ಪ್ರಸಾದ ಕೊಟ್ಟು ಹೋಗ್ತಿದ್ನಲ್ವಾ, ಅವಾಗ ಕರಿಬೇಕಿತ್ತು ಅನು ನಿಂತ್ಕೋ ಅಂತ. ಈಗ ಯಾಕೆ ಕರಿತಿದ್ದೀರಾ? ಅನು ಕ್ಷಮಿಸು.